ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ನಿಮ್ಮ ಪ್ರಶ್ನೆ ಹೃದಯ ಸಂಬಂಧಪಟ್ಟ ಕಾಯಿಲೆ ಅಥವಾ ಹಾರ್ಟ್ ಫೇಲ್ ಆಗಿರ್ಬೋದು, ಹಾರ್ಟ್ ಬ್ಲಾಕ್ ಆಗಿರ್ಬೋದು, ಇತ್ಯಾದಿಯಾದಂಥ ಸಮಸ್ಯೆಗೆ ಕಾರಣ ಏನು ಅಂತ ಹೇಳುವಂಥದ್ದು. ತುಂಬ ಜನರಿಗೆ ಈ ರೀತಿಯಾದಂತಹ ಒಂದು ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗುವಂಥದ್ದು ರಕ್ತದ ಮೂಲಕವಾಗಿ ಒಂದನೇ ಕಾರಣ. ಇನ್ನು ಎರಡನೇ ಕಾರಣ ಹೇಳಿದರೆ ಅವರಿಗೆ ಮಿದುಳಿಗೆ ತುಂಬ ಆಯಾಸ ಅಥವಾ ಯಾವುದಾದ್ರೂ ವಿಷಯದ ಬಗ್ಗೆನೇ ಅತಿಯಾದಂತಹ ಸ್ಟ್ರೆಸ್ಸಿಂಗ್ ಅಂತ ಕರೀತೇವೆ, ಆ ರೀತಿಯಾದಂತಹದ್ದು ಎರಡನೇ ಕಾರಣವನ್ನು ಕೊಡ್ತದೆ. ಇನ್ನು ಮೂರನೇ ಕಾರಣ ಅಂತ ಹೇಳಿದರೆ ಅವರಲ್ಲಿ ಇರ್ತಕ್ಕಂತಹ ಇಮ್ಯುನಿಟಿ ಪವರ್ ಲೋ ಆಗ್ತಾ ಬರುವಂಥದ್ದು. ಅದಕ್ಕೆ ಎಲ್ಲ ಕಾರಣ ಒತ್ತಡ ಹೇಳ್ತಕ್ಕಂಥದ್ದು. ಆ ಒತ್ತಡ ಹೇಳ್ತಕ್ಕಂಥದ್ದು ನಾವು ಬೆಳೆಸ್ಕೊಳ್ಳುವಂಥದ್ದು, ಎಲ್ಲಿಂದಲೋ ಬರುವಂಥದ್ದಲ್ಲ ಅದು. ಒಂದು ಉದಾಹರಣೆಗೆ ಹೇಳಬೇಕು ಆದರೆ, ಹಣ ಇಲ್ಲದೆ ಇದ್ದವನಿಗೆ ಹಣ ಇಲ್ಲ ಹಣ ಹೇಗೆ ಮಾಡೋದು ಹಾಗೆ ಹೀಗೆ ಅಂತೇಳಿ ಬರೀ ಅದೇ ವಿಚಾರದಲ್ಲೇ ಇರ್ತಾನೆ ಬಿಟ್ಟರೆ ಬೇರೆ ಯಾವುದಾದಂಥ ವಿಚಾರಕ್ಕೆ ಹೋಗೋದು. ಇನ್ನು ಜಾಬಿನಲ್ಲಿ ಇರ್ತಕ್ಕಂಥವ್ರು ಆ ಜಾಬಿಗೆ ಸಂಬಂಧಪಟ್ಟಷ್ಟಕ್ಕೆ ಮಾತ್ರ ಅವರು ಹೇಗೆ ಮಾಡೋದು ಏನು ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಾರೆ. ಇನ್ನು ಮಕ್ಕಳಿಗೆ ಅಭ್ಯಾಸ 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 ಹೀಗೆ ಒತ್ತಡ ಹೇಳತಕ್ಕಂಥದ್ದು ಬಿದ್ದು 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 ಅವರಿಗೆ ಈ ರೀತಿಯಾದಂತಹ ಸಮಸ್ಯೆಗೆ ಬಹು ಬೇಗನೆ ಗುರಿಯಾಗಲಿಕ್ಕೆ ಕಾರಣಾದಿಗಳು ಮುಖ್ಯವಾಗಿ ಈ ಮೂರು ಕಾರಣ ಅವರಿಗೆ ಇರ್ತಕ್ಕಂಥದ್ದು. ಅದನ್ನು ನೀವು ಹೇಗೆ ಸರಿಪಡಿಸ್ತೀರಿ ಅಂತ ಕೇಳಿದರೆ, ನಾವು ಇದೇ ದರ್ಭೆ ಚಿಕಿತ್ಸೆಯ ಮೂಲಕವಾಗಿ ದೈವಿಕವಾದಂತಹ ಅನುಗ್ರಹವನ್ನು ತಗೊಂಡಾಗ ಅವರ ಮನಸ್ಸು ಸ್ಥಿತಿ ಹೇಳ್ತಕ್ಕಂಥದ್ದು ಹಗುರಕ್ಕೆ ಬರ್ತದೆ ಮತ್ತು ಮಿದುಳು ಹೇಳ್ತಕ್ಕಂಥದ್ದು ಕೂಲಾಗಿ ಆಗ್ತಕ್ಕಂಥದ್ದು, ಜೊತೆಯಲ್ಲಿ ರಕ್ತ ಇತ್ಯಾದಿಗಳು ಶುದ್ಧತೆ ಹೇಳ್ತಕ್ಕಂಥದ್ದು ಆಗ್ತದೆ. ಆಗುವುದರಿಂದ ಮುಖ್ಯವಾಗಿ ಅವರು ನೆಮ್ಮದಿಗೆ ತಲುಪಿದಾಗ ಅವರಲ್ಲಿ ಇರತಕ್ಕಂಥ ಈ ಸಮಸ್ಯೆ ದೂರವಾಗ್ತದೆ. ಹೊರತು ಇದಕ್ಕೆ ನಾವು ಏನೋ ಒಂದು ಔಷಧಿಯನ್ನು ತಗೊಂಡು ಸರಿಯಾಗಿದ್ದೇವೆ ಅಂತ ಹೇಳ್ಕೊಳ್ತಕ್ಕಂಥದ್ದು ಅದು ಅಷ್ಟು ಶೋಭೆ ಅಲ್ಲ. ಮನಸ್ಸು ಮತ್ತು ಹೃದಯ, ಮಿದುಳು, ಶರೀರವನ್ನು ನಾವು ಕೂಲಾಗಿ ಇಟ್ಕೊಂಡ್ರೆ ಮಾತ್ರ ಇದು ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಈ ರೀತಿಯಾದಂತಹ ಒಂದು ಪ್ರಯೋಗದ ಮೂಲಕವಾಗಿ ಮತ್ತು ಆತನಿಂದನೇ ಎಲ್ಲವೂ ಅಂತ ಹೇಳುವುದಾಗಿ ಹೋದಾಗ ನಾವು ಚೆನ್ನಾಗಿ ಬಾಳಿ ಬದುಕಬಹುದು.